ಚಿಕ್ಕಮಗಳೂರಿನಲ್ಲಿ ಚಿತ್ತ ಕಳೆದುಕೊಂಡಿರೋ ಕಮಲಕ್ಕೆ ಈ ಬಾರಿ ಆಸರೆ ಆಗಬಲ್ಲವರು ಸಚಿವರಾಗಿರೋ ಸಿಟಿ ರವಿ ಹಾಗೂ ಜೀವರಾಜ್ ಮಾತ್ರ. ಕಳೆದ 5 ವರ್ಷಗಳಿಂದಲೂ ಪಕ್ಷ ನಿಷ್ಠೆ ತೋರುತ್ತಲೇ ಬಂದ ಇವರಿಬ್ಬರು ಕೊನೆ ಹಂತದಲ್ಲಿ ಮಂತ್ರಿಗಿರಿ ಅನುಭವಿಸಿ ಎಲೆಕ್ಷನ್ಗೆ ಸಜ್ಜಾಗಿದ್ದಾರೆ. ಈ ದಿಗ್ಗಜರ ಅಖಾಡದಲ್ಲಿ ಗೆಲುವಿನ ಲೆಕ್ಕಾಚಾರಗಳೇನು ಅನ್ನೋದನ್ನ ಬನ್ನಿ ನೋಡೋಣ. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬಿಜೆಪಿ ಹಿಂದುತ್ವದ ಆಧಾರ ಮೇಲೆ ತನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದೆ. ಹೀಗಾಗಿ ಈ ಕ್ಷೇತ್ರದ ಮತದಾರ ಪ್ರಭು ಈ ಬಾರಿಯ ಚುನಾವಣೆಯಲ್ಲಿ ಯಾವ ರೀತಿ ತನ್ನ ಫಲಿತಾಂಶವನ್ನು ನಮೂದಿಸ್ತಾನೆ ಅನ್ನೋದು ಸದ್ಯದ ಮಟ್ಟಿಗೆ ಯಕ್ಷಪ್ರಶ್ನೆಯಾಗಿದೆ. ಹಾಗಾದರೆ ಮತದಾರ ಪ್ರಭು ಈ ಸರ್ಕಾರದ ಬಗ್ಗೆ ಮತ್ತು ಈ ಕ್ಷೇತ್ರದ ಶಾಸಕರ ಬಗ್ಗೆ ಏನೆಲ್ಲ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದನ್ನ ಕೇಳಿ ತಿಳಿಯೋಣ ಬನ್ನಿ. ಎಸ್, ಚಿಕ್ಕಮಗಳೂರು ಸಿಟಿ ರವಿ ವರಸೆ ಸದ್ಯಕ್ಕೆ ಹೀಗೇನೆ ಇದೆ. ನನ್ನ ಗೆಲ್ಲೋರು ಯಾರು ಅಂತಾನೆ ಸಚಿವ ಸಿಟಿ ರವಿ ಪೋಸ್ ಕೊಡ್ತಿದ್ದಾರೆ. ಆದ್ರೆ ಈ ಬಾರಿ ಅವರು ಅಂದುಕೊಂಡಷ್ಟು ಸುಲಭವೇನಿಲ್ಲ. ಚಂಚಲೆಯಾಗಿರೋ ವಿಜಯಲಕ್ಷ್ಮಿ ಈ ಬಾರಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಯಾರಿಗೆ ಬೇಕಾದ್ರೂ ಒಲಿಯಬಹುದು. ಹಾಗಿದ್ರೂ ರೇಸ್ನಲ್ಲಿ ರವಿ ಮುಂದಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬಿಡಿ. ಚಿಕ್ಕಮಗಳೂರು ರವಿಗೆ ಸವಾಲು ಹಾಕೋರ್ಯಾರು? ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈ ಬಾರಿ ಸಚಿವ ಸಿಟಿ ರವಿಗೆ ಸವಾಲು ಹಾಕೋರ್ಯಾರು? ಹಾಗೆ ನೋಡಿದ್ರೆ ಚಿಕ್ಕಮಗಳೂರು ಹಿಂದಿನಿಂದಲೂ ಕಾಂಗ್ರೆಸ್ನ ಭದ್ರಕೋಟೆ. 1978ರಲ್ಲಿ ಅಧಿಕಾರ ಕಳೆದುಕೊಂಡು ಅತಂತ್ರರಾಗಿದ್ದ ಇಂದಿರಾ ಗಾಂಧಿಯವರಿಗೆ ಪುನರ್ಜನ್ಮ ನೀಡಿ ರಾಷ್ಟ್ರ ಮಟ್ಟದಲ್ಲೂ ಗಮನ ಸೆಳೆದಿತ್ತು. ಈ ಬಾರಿ ಚಿಕ್ಕಮಗಳೂರಿನಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರೂ ಸಿಟಿ ರವಿ ಪ್ರಾಬಲ್ಯ ಮುರಿಯಲು ಕೈಪಡೆ ತಯಾರಿ ನಡೆಸಿದೆ. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಕೂಡ ಸಮಬಲದ ಪೈಪೋಟಿಗೆ ಅನುಕೂಲವಾಗುವಂತಿದೆ. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಟ್ಟು 1,79,000 ಮತಗಳಿವೆ. ಈ ಪೈಕಿ ಪುರುಷರು 90,000 ಹಾಗೂ 83,000 ಮಹಿಳಾ ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ. ಇನ್ನು ಜಾತಿವಾರು ಲೆಕ್ಕಾಚಾರ ನೋಡೋದಾದ್ರೆ 35,000 ಲಿಂಗಾಯತ, 30,000 ಮುಸ್ಲಿಂ, 32,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 20,000 ಒಕ್ಕಲಿಗ ಮತಗಳಿವೆ. ಇನ್ನು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸಚಿವ ಸಿಟಿ ರವಿ ಮತ್ತೆ ಕಣಕ್ಕಿಳಿಯೋದು ಪಕ್ಕಾ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಗಿಟ್ಟಿಸಲು ಮಾಜಿ ಸಚಿವರಾದ ಸಗೀರ್ ಅಹ್ಮದ್ ಹಾಗೂ ಬಿಎಲ್ ಶಂಕರ್ ಕಸರತ್ತು ನಡೆಸಿದ್ದಾರೆ. ಹಾಗೇನೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಶಾಂತೇಗೌಡ ಮತ್ತು ಯೂತ್ ಕಾಂಗ್ರೆಸ್ ಲೀಡರ್ ಸಂದೀಪ್ ಕೂಡ ಟಿಕೆಟ್ ಆಕಾಂಕ್ಷಿಗಳು. ಇನ್ನು ಜೆಡಿಎಸ್ನಿಂದ ಮಾಜಿ ಶಾಸಕ ಎಸ್ಎಲ್ ಧರ್ಮೇಗೌಡ ಅಖಾಡಕ್ಕಿಳಿಯೋದು ಬಹುತೇಕ ಖಚಿತ. ಕೆಜೆಪಿಯಿಂದ ಮಾಜಿ ಸಂಸದ ಶ್ರೀಕಂಠಪ್ಪನವರ ಪುತ್ರ ಅಶೋಕ್ ಅಥವಾ ಬಿಎಸ್ವೈ ಪುತ್ರ ವಿಜಯೇಂದ್ರ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಕ್ಷೇತ್ರದ ಜಾತಿ ಲೆಕ್ಕಾಚಾರ ಹಾಗೂ ಅಭ್ಯರ್ಥಿಗಳ ಲಿಸ್ಟ್ ನೋಡಿದ್ರೆ ಈ ಬಾರಿ ಸಿಟಿ ರವಿ ಹಾದಿ ಸುಗಮವಾಗಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಬಿಜೆಪಿ ವೋಟ್ ಬ್ಯಾಂಕ್ನಷ್ಟೇ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಕೂಡ ಇಲ್ಲಿ ಪ್ರಬಲವಾಗಿದೆ. ಅಲ್ಲದೆ ಸಿಟಿ ರವಿ ಪ್ರಾಬಲ್ಯ ಮುರಿಯಲು ಕಾಂಗ್ರೆಸ್ನಲ್ಲಿ ವೇದಿಕೆ ಸಿದ್ಧಗೊಳ್ತಿದೆ. ಇನ್ನು ಕೆಜೆಪಿಯಿಂದ ಮಾಜಿ ಸಂಸದ ಶ್ರೀಕಂಠಯ್ಯ ಪುತ್ರ ಅಶೋಕ್ ಸ್ಪರ್ಧಿಸೋ ಸಾಧ್ಯತೆ ಇದೆ. ಇನ್ನು ವಿಜಯೇಂದ್ರಗೆ ರಾಜಕೀಯ ದ್ವಾರ ತೆರೆಯಲು ಹಾಗೂ ತಮ್ಮ ವಿರುದ್ಧ ಸದಾ ಬುಸುಗುಡುತ್ತಿದ್ದ ರವಿಗೆ ಪಾಠ ಕಲಿಸಲು ಬಿಎಸ್ವೈ ಪುತ್ರನನ್ನೇ ಅಖಾಡಕ್ಕಿಳಿಸೋ ಸಾಧ್ಯತೆ ಇದೆ. ಕೆಜೆಪಿಯಿಂದ ಯಾರೇ ಸ್ಪರ್ಧಿಸಿದ್ರೂ ಹಂಚಿ ಹೋಗೋದು ಬಹುತೇಕ ಬಿಜೆಪಿ ಮತಗಳೇ ಅನ್ನೋದು ನಿಶ್ಚಿತ. ಹೀಗಾಗಿ ಹ್ಯಾಟ್ರಿಕ್ ಕನಸು ಕಾಣ್ತಿರೋ ಸಿಟಿ ರವಿ ಅಸ್ತಂಗತವಾದ್ರೂ ಅಚ್ಚರಿ ಪಡುವಂತಿಲ್ಲ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ರಾಜಕೀಯವಾಗಿ ಮತ್ತು ಭೌಗೋಳಿಕವಾಗಿ ಹಲವು ವೈಶಿಷ್ಟ್ಯತೆಗಳನ್ನು ಪಡೆದುಕೊಂಡಿರುವ ಕ್ಷೇತ್ರ ಇದಾಗಿದೆ. ಈ ಕ್ಷೇತ್ರದಲ್ಲಿ ಎಲ್ಲ ಮತದಾರರಿದ್ದು ಇಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮುದಾಯ, ಮುಸ್ಲಿಂ ಹಾಗೂ ಒಕ್ಕಲಿಗ, ಕುರುಬರು ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಲಿದ್ದಾರೆ. ಒಟ್ಟಿನಲ್ಲಿ ಈ ಕ್ಷೇತ್ರದಿಂದ ಈಗ ಮತ್ತೊಮ್ಮೆ ಶಾಸಕ ಸಿಟಿ ರವಿ ಅವರು ಕಣಕ್ಕಿಳಿದ್ದಾರೆ. ಈ ಬಾರಿ ಜಯಶೀಲರಾದರೆ ಹ್ಯಾಟ್ರಿಕ್ ಸಾಧನೆ ಮಾಡಿದಂಥ ಕೀರ್ತಿ ಸಿಟಿ ರವಿ ಅವರಿಗೆ ಸಲ್ಲುತ್ತದೆ. ಶೃಂಗೇರಿ ತಾಯಿ ಶಾರದೆಯ ನೆಲೆವೀಡು, ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರೋ ಈ ಕ್ಷೇತ್ರದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದ ಕಡಿದಾಳ್ ಮಂಜಪ್ಪ ಮುಖ್ಯಮಂತ್ರಿಯೂ ಆಗಿ ಅಧಿಕಾರ ಚಲಾಯಿಸಿದ್ರು. ಶೃಂಗೇರಿ ಸಂಪದ್ಭರಿತ, ಜೀವರಾಜ್ಗೆ ಗೆಲುವಿನ ತುಡಿತ. ಎಸ್,
ಸಂಪದ್ಭರಿತವಾಗಿರೋ ಶೃಂಗೇರಿ ಕ್ಷೇತ್ರದಲ್ಲಿ ನಕ್ಸಲ್ ಸಮಸ್ಯೆಯೂ ಹೆಚ್ಚಾಗಿದೆ. ಹಾಲಿ ಶಾಸಕ ಸಚಿವರೂ ಆಗಿರೋ ಜೀವರಾಜ್ ಬಿಜೆಪಿ ಪಾಲಿಗೆ ಮತ್ತೆ ಗೆಲುವಿನ ಕುದುರೆ. ಜಾತಿ ಲೆಕ್ಕಾಚಾರದ ಪ್ರಕಾರ ಬಿಜೆಪಿ ವೋಟ್ ಬ್ಯಾಂಕ್ ಕೂಡ ಇಲ್ಲಿ ಭದ್ರವಾಗಿರೋದು ಅನುಕೂಲವಾಗಲಿದೆ. ಶೃಂಗೇರಿ ಕ್ಷೇತ್ರದಲ್ಲಿ ಒಟ್ಟು 1,44,000 ಮತಗಳಿವೆ. ಈ ಪೈಕಿ 72,000 ಪುರುಷ ಹಾಗೂ 72,000 ಮಹಿಳಾ ಮತಗಳಿವೆ. ಜಾತಿ ಲೆಕ್ಕಾಚಾರ ನೋಡೋದಾದ್ರೆ ಇಲ್ಲಿ ಬ್ರಾಹ್ಮಣರದ್ದೇ ಮೇಲುಗೈ. 45,000 ಬ್ರಾಹ್ಮಣ, 40,000 ಒಕ್ಕಲಿಗ ಹಾಗೂ 15,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮತಗಳಿವೆ. ಶೃಂಗೇರಿ ಕ್ಷೇತ್ರದಲ್ಲಿ ಬ್ರಾಹ್ಮಣ ಹಾಗೂ ಒಕ್ಕಲಿಗ ಮತದಾರರೇ ಡಾಮಿನೆಂಟ್. ಇಲ್ಲಿ ಸಚಿವ ಜೀವರಾಜ್ ಬಿಜೆಪಿಯಿಂದ ಸ್ಪರ್ಧಿಸೋದು ಪಕ್ಕಾ. ಕಾಂಗ್ರೆಸ್ನಿಂದ ಮಾಜಿ ಕೇಂದ್ರ ಸಚಿವೆ ಡಿಕೆ ತಾರಾದೇವಿ, ಟಿಡಿ ರಾಜೇಗೌಡ ಹಾಗೂ ಮಾಜಿ ಶಿಕ್ಷಣ ಸಚಿವ ಗೋವಿಂದೇಗೌಡ ಪುತ್ರ ವೆಂಕಟೇಶ್ ಟಿಕೆಟ್ ಆಕಾಂಕ್ಷಿಗಳು. ಇನ್ನು ಜೆಡಿಎಸ್ನಿಂದ ಎಚ್ಡಿ ರಾಜೇಂದ್ರ ಕಣಕ್ಕಿಳಿಯೋದು ಬಹುತೇಕ ಖಚಿತ. ಕೆಜೆಪಿಯಿಂದ ಸ್ಪರ್ಧಿಸಲು ಪ್ರಬಲ ಆಕಾಂಕ್ಷಿಗಳೇ ಇಲ್ಲ. ಯಾವ ಪಕ್ಷದಿಂದ ಯಾರೇ ಸ್ಪರ್ಧೆ ಮಾಡಿದ್ರೂ ಜೀವರಾಜ್ಗೆ ಸೆಡ್ಡು ಹೊಡೆಯುವ ಪ್ರಬಲ ಸ್ಪರ್ಧಿ ಇಲ್ಲ ಎನ್ನಲಾಗ್ತಿದೆ. ಒಟ್ಟಾರೆ ಶೃಂಗೇರಿ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರುವ ಸಾಧ್ಯತೆ ಹೆಚ್ಚಾಗಿದೆ. ಚಿಕ್ಕಮಗಳೂರು ಹಾಗೂ ಶೃಂಗೇರಿ ದಿಗ್ಗಜರ ಕ್ಷೇತ್ರಗಳಾಗಿದ್ದು ಎರಡೂ ಕಡೆ ಕಮಲ ರೇಸ್ನಲ್ಲಿ ಮುಂದಿದೆ. ಆದರೆ ಮೈಮರೆತಲ್ಲಿ ಕಂಟಕ ಖಚಿತ. ಶೃಂಗೇರಿ ಕ್ಷೇತ್ರದಲ್ಲಿ ಪ್ರಮುಖ ಬೆಳೆಗಳಾಗಿ ಅಡಿಕೆ, ರಬ್ಬರ್ ಹಾಗೂ ಕಾಫಿ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿವೆ. ಶೃಂಗೇರಿಯ ಶಾರದೆಯ ನೆಲೆಬೀಡಾಗಿರುವ ಇಲ್ಲಿ 3 ತಾಲೂಕುಗಳನ್ನು ಒಳಗೊಂಡಿದೆ. ಇಲ್ಲಿ ಎಲ್ಲ ಸಮುದಾಯದ ಮತದಾರರಿದ್ದು ನಿರ್ಣಾಯಕ ಮತದಾರರಾಗಿ ಒಕ್ಕಲಿಗ ಮತ್ತು ಬ್ರಾಹ್ಮಣರು ನಿರ್ಣಾಯಕ ಪಾತ್ರವನ್ನು ವಹಿಸಲಿದ್ದಾರೆ. ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆಗೆ ಅಲ್ದೂರ್ ಕಿರಣ್, ಸುವರ್ಣ ನ್ಯೂಸ್. ಚಿಕ್ಕಮಗಳೂರು ಜಿಲ್ಲೆಯ ಇನ್ನುಳಿದ 3 ಕ್ಷೇತ್ರಗಳಲ್ಲೂ ಅಚ್ಚರಿಯ ಹಣಾಹಣಿ ಇದೆ. ಅದನ್ನ ನೋಡೋಕ್ಕೂ ಮೊದಲು ಮತ್ತೊಂದು ಬ್ರೇಕ್.